ಸಂಬಂಧಪಟ್ಟಂತೆ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ ವ್ಯಂಗ್ಯವಾಡಿದ್ದಾರೆ. ಈ ನಾಯಕತ್ವ ಬದಲಾವಣೆಯ ಒಪ್ಪಂದ ಆಗಿರೋದು ಸತ್ಯ, ಇಲ್ಲಾಂದ್ರೆ ಇಷ್ಟು ದಿನಗಳ ಕಾಲ ದೆಹಲಿಯಲ್ಲಿ ಕೂರುವಂತಹ ಅನಿವಾರ್ಯ ಪರಿಸ್ಥಿತಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರಿಗೆ ಏನಿದೆ ಅಂತ ಹೇಳಿ ಪ್ರಶ್ನೆ ಮಾಡಿದ್ದಾರೆ. ಕಾಂಗ್ರೆಸ್ ಕಚೇರಿ ಶಂಕುಸ್ಥಾಪನೆಗೆ ಕರೆಯೋಕೆ ಅಂತ ಹೇಳಿ ಡಿಕೆ ಶಿವಕುಮಾರ್ ಅವರು ಕಾರಣ ನೀಡ್ತಿರಬಹುದು, ಆದ್ರೆ ಆ ರೀತಿಯ ಕಾರ್ಯಕ್ಕೆ ಕೇವಲ 5 ನಿಮಿಷ ಸಾಕಾಗತ್ತೆ. ಆದ್ರೆ ಸದ್ಯಕ್ಕೆ ಹೋಗಿರೋದು ಸಿಎಂ ಕುರ್ಚಿಯ ಮ್ಯೂಸಿಕಲ್ ಚೇರ್ ವಿಚಾರಕ್ಕೆ ಸಂಬಂಧಪಟ್ಟಂತೆ, ಇನ್ನು ಸಚಿವ ಸಂಪುಟ ಪುನಾರಚನೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೂಡ ಕಾಂಗ್ರೆಸ್ನಲ್ಲಿ ಗೊಂದಲ ಇದೆ ಅಂತ ಹೇಳಿ ಆರ್ ಅಶೋಕ್ ವ್ಯಂಗ್ಯವಾಡಿದ್ದಾರೆ. ಹೊಸಬ್ರು ಸಚಿವರಾಗೋಕೆ ಬಟ್ಟೆ ಹೊಲಿಸ್ಕೊಂಡ್ಬಿಟ್ಟಿದ್ದಾರೆ. ಸಿಎಂ ಬದಲಾವಣೆ ಸುಳ್ಳಾದ್ರೆ ಖರ್ಗೆ ಅವರನ್ನ ಭೇಟಿಯಾಗಿದ್ಯಾಕೆ? ಸಿದ್ದರಾಮಯ್ಯ ಸೀಟ್ ಉಳಿಸ್ಕೊಳ್ಳೋಕೆ ಓಡಾಡ್ತಿದ್ದಾರೆ, ಡಿಕೆ ಶಿವಕುಮಾರ್ ಸಿಎಂ ಆಗೋಕೆ ಓಡಾಡ್ತಿದ್ದಾರೆ ಅಂತ ಬೆಂಗಳೂರಿನಲ್ಲಿ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ ವ್ಯಂಗ್ಯವಾಡಿದ್ದಾರೆ. 100 ಶಂಕುಸ್ಥಾಪನೆಗಳನ್ನ ಮಾಡಬೇಕು ಅಂತ ಆಯ್ತು. ಶಂಕುಸ್ಥಾಪನೆ ಮಾಡಕ್ಕೆ ಕರೆಯಕ್ಕೆ 5 ನಿಮಿಷದ ಕೆಲಸ ಅಲ್ಲ. ಅಂದ್ರೆ ಕರ್ನಾಟಕದಲ್ಲಿರೋ ಸರ್ಕಾರ ಈಗ ಒಂದು ತೂಗು ಉಯ್ಯಾಲ ಇದೆ, ಮ್ಯೂಸಿಕಲ್ ಚೇರ್. ಕರ್ನಾಟಕದಲ್ಲಿ ಇವತ್ತು ಮ್ಯೂಸಿಕಲ್ ಚೇರ್ ಅಷ್ಟೇ ಇರೋದು. ಯಾರು ಸೀಟ್ ಮೇಲೆ ಕೂತ್ಕೊಂತಾರೆ ಆ ಮ್ಯೂಸಿಕಲ್ ಚೇರ್ ಅಷ್ಟೇ. ಅದು ನಡೀತಾ ಇರುವಂತ ಘಟನೆ. ಅದಕ್ಕೋಸ್ಕರ ಡೆಲ್ಲಿಗೆ ಹೋಗಿದ್ದಾರೆ. ಈಗಾಗಲೇ ಮೊನ್ನೆ ಎಲ್ಲ ಮಂತ್ರಿಗಳೆಲ್ಲ ಯಾಕೆ ಖರ್ಗೆ ಅವ್ರನ್ನ ಹೋಗಿ ಭೇಟಿ ಮಾಡಿದ್ರು? ಎಲ್ಲರೂ ನಮ್ಮನ್ನು ಕಂಟಿನ್ಯೂ ಮಾಡಿ ಅಂತ ಹೇಳಿ ಯಾಕೆ ಭೇಟಿ ಮಾಡಿದ್ರು? ಇನ್ನು ಕೆಲವು MLAಗಳು ಈಗಾಗಲೇ ಬಟ್ಟೆ ಎಲ್ಲ ಹೊಲಿಸ್ಕೊಂಡು ಮಂತ್ರಿ ಆಗಕ್ಕೆ ಅವರೆಲ್ಲ ಯಾಕೆ ಪೆರೇಡ್ಗಳನ್ನ ಮಾಡ್ತಾ ಇದ್ದಾರೆ? ಏನು ಇಲ್ಲ ಅಂದ್ರೆ ಇವೆಲ್ಲ ಯಾಕೆ ನಡೀತಾ ಇದೆ? 100 ಶಂಕುಸ್ಥಾಪನೆಗಳನ್ನ ಮಾಡಬೇಕು ಅಂತ ಆಯ್ತು. ಶಂಕುಸ್ಥಾಪನೆ ಮಾಡಕ್ಕೆ ಕರೆಯಕ್ಕೆ 5 ನಿಮಿಷದ ಕೆಲಸ ಅಲ್ಲ. ಸಂಬಂಧಪಟ್ಟಂತೆ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ ವ್ಯಂಗ್ಯವಾಡಿದ್ದಾರೆ. ಈ ನಾಯಕತ್ವ ಬದಲಾವಣೆಯ ಒಪ್ಪಂದ ಆಗಿರೋದು ಸತ್ಯ, ಇಲ್ಲಾಂದ್ರೆ ಇಷ್ಟು ದಿನಗಳ ಕಾಲ ದೆಹಲಿಯಲ್ಲಿ ಕೂರುವಂತಹ ಅನಿವಾರ್ಯ ಪರಿಸ್ಥಿತಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರಿಗೆ ಏನಿದೆ ಅಂತ ಹೇಳಿ ಪ್ರಶ್ನೆ ಮಾಡಿದ್ದಾರೆ. ಕಾಂಗ್ರೆಸ್ ಕಚೇರಿ ಶಂಕುಸ್ಥಾಪನೆಗೆ ಕರೆಯೋಕೆ ಅಂತ ಹೇಳಿ ಡಿಕೆ ಶಿವಕುಮಾರ್ ಅವರು ಕಾರಣ ನೀಡ್ತಿರಬಹುದು, ಆದ್ರೆ ಆ ರೀತಿಯ ಕಾರ್ಯಕ್ಕೆ ಕೇವಲ 5 ನಿಮಿಷ ಸಾಕಾಗತ್ತೆ. ಆದ್ರೆ ಸದ್ಯಕ್ಕೆ ಹೋಗಿರೋದು ಸಿಎಂ ಕುರ್ಚಿಯ ಮ್ಯೂಸಿಕಲ್ ಚೇರ್ ವಿಚಾರಕ್ಕೆ ಸಂಬಂಧಪಟ್ಟಂತೆ, ಇನ್ನು ಸಚಿವ ಸಂಪುಟ ಪುನಾರಚನೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೂಡ ಕಾಂಗ್ರೆಸ್ನಲ್ಲಿ ಗೊಂದಲ ಇದೆ ಅಂತ ಹೇಳಿ ಆರ್ ಅಶೋಕ್ ವ್ಯಂಗ್ಯವಾಡಿದ್ದಾರೆ. ಹೊಸಬ್ರು ಸಚಿವರಾಗೋಕೆ ಬಟ್ಟೆ ಹೊಲಿಸ್ಕೊಂಡ್ಬಿಟ್ಟಿದ್ದಾರೆ. ಸಿಎಂ ಬದಲಾವಣೆ ಸುಳ್ಳಾದ್ರೆ ಖರ್ಗೆ ಅವರನ್ನ ಭೇಟಿಯಾಗಿದ್ಯಾಕೆ? ಸಿದ್ದರಾಮಯ್ಯ ಸೀಟ್ ಉಳಿಸ್ಕೊಳ್ಳೋಕೆ ಓಡಾಡ್ತಿದ್ದಾರೆ, ಡಿಕೆ ಶಿವಕುಮಾರ್ ಸಿಎಂ ಆಗೋಕೆ ಓಡಾಡ್ತಿದ್ದಾರೆ ಅಂತ ಬೆಂಗಳೂರಿನಲ್ಲಿ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ ವ್ಯಂಗ್ಯವಾಡಿದ್ದಾರೆ. 100 ಈಗಾಗಲೇ ಮೊನ್ನೆ ಎಲ್ಲ ಮಂತ್ರಿಗಳೆಲ್ಲ ಯಾಕೆ ಖರ್ಗೆ ಅವ್ರನ್ನ ಹೋಗಿ ಭೇಟಿ ಮಾಡಿದ್ರು? ಎಲ್ಲರೂ ನಮ್ಮನ್ನು ಕಂಟಿನ್ಯೂ ಮಾಡಿ ಅಂತ ಹೇಳಿ ಯಾಕೆ ಭೇಟಿ ಮಾಡಿದ್ರು? ಇನ್ನು ಕೆಲವು MLAಗಳು ಈಗಾಗಲೇ ಬಟ್ಟೆ ಎಲ್ಲ ಹೊಲಿಸ್ಕೊಂಡು ಮಂತ್ರಿ ಆಗಕ್ಕೆ ಅವರೆಲ್ಲ ಯಾಕೆ ಪೆರೇಡ್ಗಳನ್ನ ಮಾಡ್ತಾ ಇದ್ದಾರೆ? ಏನು ಇಲ್ಲ ಅಂದ್ರೆ ಇವೆಲ್ಲ ಯಾಕೆ ನಡೀತಾ ಇದೆ? 100 ಶಂಕುಸ್ಥಾಪನೆಗಳನ್ನ ಮಾಡಬೇಕು ಅಂತ ಆಯ್ತು. ಶಂಕುಸ್ಥಾಪನೆ ಮಾಡಕ್ಕೆ ಕರೆಯಕ್ಕೆ 5 ನಿಮಿಷದ ಕೆಲಸ ಅಲ್ಲ. ಸಂಬಂಧಪಟ್ಟಂತೆ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ ವ್ಯಂಗ್ಯವಾಡಿದ್ದಾರೆ. ಈ ನಾಯಕತ್ವ ಬದಲಾವಣೆಯ ಒಪ್ಪಂದ ಆಗಿರೋದು ಸತ್ಯ, ಇಲ್ಲಾಂದ್ರೆ ಇಷ್ಟು ದಿನಗಳ ಕಾಲ ದೆಹಲಿಯಲ್ಲಿ ಕೂರುವಂತಹ ಅನಿವಾರ್ಯ ಪರಿಸ್ಥಿತಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರಿಗೆ ಏನಿದೆ ಅಂತ ಹೇಳಿ ಪ್ರಶ್ನೆ ಮಾಡಿದ್ದಾರೆ. ಕಾಂಗ್ರೆಸ್ ಕಚೇರಿ ಶಂಕುಸ್ಥಾಪನೆಗೆ ಕರೆಯೋಕೆ ಅಂತ ಹೇಳಿ ಡಿಕೆ ಶಿವಕುಮಾರ್ ಅವರು ಕಾರಣ ನೀಡ್ತಿರಬಹುದು, ಆದ್ರೆ ಆ ರೀತಿಯ ಕಾರ್ಯಕ್ಕೆ ಕೇವಲ 5 ನಿಮಿಷ ಸಾಕಾಗತ್ತೆ. ಆದ್ರೆ ಸದ್ಯಕ್ಕೆ ಹೋಗಿರೋದು ಸಿಎಂ ಕುರ್ಚಿಯ ಮ್ಯೂಸಿಕಲ್ ಚೇರ್ ವಿಚಾರಕ್ಕೆ ಸಂಬಂಧಪಟ್ಟಂತೆ, ಇನ್ನು ಸಚಿವ ಸಂಪುಟ ಪುನಾರಚನೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೂಡ ಕಾಂಗ್ರೆಸ್ನಲ್ಲಿ ಗೊಂದಲ ಇದೆ ಅಂತ ಹೇಳಿ ಆರ್ ಅಶೋಕ್ ವ್ಯಂಗ್ಯವಾಡಿದ್ದಾರೆ. ಹೊಸಬ್ರು ಸಚಿವರಾಗೋಕೆ ಬಟ್ಟೆ ಹೊಲಿಸ್ಕೊಂಡ್ಬಿಟ್ಟಿದ್ದಾರೆ. ಸಿಎಂ ಬದಲಾವಣೆ ಸುಳ್ಳಾದ್ರೆ ಖರ್ಗೆ ಅವರನ್ನ ಭೇಟಿಯಾಗಿದ್ಯಾಕೆ? ಸಿದ್ದರಾಮಯ್ಯ ಸೀಟ್ ಉಳಿಸ್ಕೊಳ್ಳೋಕೆ ಓಡಾಡ್ತಿದ್ದಾರೆ, ಡಿಕೆ ಶಿವಕುಮಾರ್ ಸಿಎಂ ಆಗೋಕೆ ಓಡಾಡ್ತಿದ್ದಾರೆ ಅಂತ ಬೆಂಗಳೂರಿನಲ್ಲಿ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ ವ್ಯಂಗ್ಯವಾಡಿದ್ದಾರೆ. 100 ಶಂಕುಸ್ಥಾಪನೆಗಳನ್ನ ಮಾಡಬೇಕು ಅಂತ ಆಯ್ತು. ಶಂಕುಸ್ಥಾಪನೆ ಮಾಡಕ್ಕೆ ಕರೆಯಕ್ಕೆ 5 ನಿಮಿಷದ ಕೆಲಸ ಅಲ್ಲ.
ಅಂದರೆ ಕರ್ನಾಟಕದಲ್ಲಿರೋ ಸರ್ಕಾರ ಈಗ ಒಂದು ತೂಗು ಉಯ್ಯಾಲ ಇದೆ, ಮ್ಯೂಸಿಕಲ್ ಚೇರ್. ಕರ್ನಾಟಕದಲ್ಲಿ ಇವತ್ತು ಮ್ಯೂಸಿಕಲ್ ಚೇರ್ ಅಷ್ಟೇ ಇರೋದು. ಯಾರು ಸೀಟ್ ಮೇಲೆ ಕೂತ್ಕೊಂತಾರೆ ಆ ಮ್ಯೂಸಿಕಲ್ ಚೇರ್ ಅಷ್ಟೇ. ಅದು ನಡೀತಾ ಇರುವಂತ ಘಟನೆ. ಅದಕ್ಕೋಸ್ಕರ ಡೆಲ್ಲಿಗೆ ಹೋಗಿದ್ದಾರೆ. ಈಗಾಗಲೇ ಮೊನ್ನೆ ಎಲ್ಲ ಮಂತ್ರಿಗಳೆಲ್ಲ ಯಾಕೆ ಖರ್ಗೆ ಅವ್ರನ್ನ ಹೋಗಿ ಭೇಟಿ ಮಾಡಿದ್ರು. ಎಲ್ಲರೂ ನಮ್ಮನ್ನು ಕಂಟಿನ್ಯೂ ಮಾಡಿ ಅಂತ ಹೇಳಿ ಯಾಕೆ ಭೇಟಿ ಮಾಡಿದ್ರು. ಇನ್ನು ಕೆಲವು MLAಗಳು ಈಗಾಗಲೇ ಬಟ್ಟೆ ಎಲ್ಲ ಹೊಲಿಸ್ಕೊಂಡು ಮಂತ್ರಿ ಆಗಕ್ಕೆ ಅವರೆಲ್ಲ ಯಾಕೆ ಪೆರೇಡ್ಗಳನ್ನ ಮಾಡ್ತಾ ಇದ್ದಾರೆ. ಏನು ಇಲ್ಲ ಅಂದ್ರೆ ಇವೆಲ್ಲ ಯಾಕೆ ನಡೀತಾ ಇದೆ. 100 ಶಂಕುಸ್ಥಾಪನೆಗಳನ್ನ ಮಾಡಬೇಕು ಅಂತ ಆಯ್ತು. ಶಂಕುಸ್ಥಾಪನೆ ಮಾಡಕ್ಕೆ ಕರೆಯಕ್ಕೆ 5 ನಿಮಿಷದ ಕೆಲಸ ಅಲ್ಲ. ಸಂಬಂಧಪಟ್ಟಂತೆ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ ವ್ಯಂಗ್ಯವಾಡಿದ್ದಾರೆ. ಈ ನಾಯಕತ್ವ ಬದಲಾವಣೆಯ ಒಪ್ಪಂದ ಆಗಿರೋದು ಸತ್ಯ, ಇಲ್ಲಾಂದ್ರೆ ಇಷ್ಟು ದಿನಗಳ ಕಾಲ ದೆಹಲಿಯಲ್ಲಿ ಕೂರುವಂತಹ ಅನಿವಾರ್ಯ ಪರಿಸ್ಥಿತಿ DCM DK ಶಿವಕುಮಾರ್ ಅವರಿಗೆ ಏನಿದೆ ಅಂತ ಹೇಳಿ ಪ್ರಶ್ನೆ ಮಾಡಿದ್ದಾರೆ. ಇನ್ನು ಕಾಂಗ್ರೆಸ್ ಕಚೇರಿ ಶಂಕುಸ್ಥಾಪನೆಗೆ ಕರೆಯೋಕೆ ಅಂತ ಹೇಳಿ DK ಶಿವಕುಮಾರ್ ಅವರು ಕಾರಣ ನೀಡ್ತಿರಬಹುದು. ಆದ್ರೆ ಆ ರೀತಿಯ ಕಾರ್ಯಕ್ಕೆ ಕೇವಲ 5 ನಿಮಿಷ ಸಾಕಾಗತ್ತೆ. ಆದ್ರೆ ಸದ್ಯಕ್ಕೆ ಹೋಗಿರೋದು CM ಕುರ್ಚಿಯ ಮ್ಯೂಸಿಕಲ್ ಚೇರ್ ವಿಚಾರಕ್ಕೆ ಸಂಬಂಧಪಟ್ಟಂತೆ, ಇನ್ನು ಸಚಿವ ಸಂಪುಟ ಪುನಾರಚನೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೂಡ ಕಾಂಗ್ರೆಸ್ನಲ್ಲಿ ಗೊಂದಲ ಇದೆ ಅಂತ ಹೇಳಿ ಆರ್ ಅಶೋಕ್ ವ್ಯಂಗ್ಯವಾಡಿದ್ದಾರೆ. ಹೊಸಬ್ರು ಸಚಿವರಾಗೋಕೆ ಬಟ್ಟೆ ಹೊಲಿಸ್ಕೊಂಡ್ಬಿಟ್ಟಿದ್ದಾರೆ. CM ಬದಲಾವಣೆ ಸುಳ್ಳಾದ್ರೆ ಖರ್ಗೆ ಅವರನ್ನ ಭೇಟಿಯಾಗಿದ್ಯಾಕೆ? ಸಿದ್ದರಾಮಯ್ಯ ಸೀಟ್ ಉಳಿಸ್ಕೊಳ್ಳೋಕೆ ಓಡಾಡ್ತಿದ್ದಾರೆ, DK ಶಿವಕುಮಾರ್ CM ಆಗೋಕೆ ಓಡಾಡ್ತಿದ್ದಾರೆ ಅಂತ ಬೆಂಗಳೂರಿನಲ್ಲಿ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ ವ್ಯಂಗ್ಯವಾಡಿದ್ದಾರೆ. 100 ಶಂಕುಸ್ಥಾಪನೆಗಳನ್ನ ಮಾಡಬೇಕು ಅಂತ ಆಯ್ತು. ಶಂಕುಸ್ಥಾಪನೆ ಮಾಡಕ್ಕೆ ಕರೆಯಕ್ಕೆ 5 ನಿಮಿಷದ ಕೆಲಸ ಅಲ್ಲ. ಅಂದರೆ ಕರ್ನಾಟಕದಲ್ಲಿರೋ ಸರ್ಕಾರ ಈಗ ಒಂದು ತೂಗು ಉಯ್ಯಾಲ ಇದೆ, ಮ್ಯೂಸಿಕಲ್ ಚೇರ್. ಕರ್ನಾಟಕದಲ್ಲಿ ಇವತ್ತು ಮ್ಯೂಸಿಕಲ್ ಚೇರ್ ಅಷ್ಟೇ ಇರೋದು. ಯಾರು ಸೀಟ್ ಮೇಲೆ ಕೂತ್ಕೊಂತಾರೆ ಆ ಮ್ಯೂಸಿಕಲ್ ಚೇರ್ ಅಷ್ಟೇ. ಅದು ನಡೀತಾ ಇರುವಂತ ಘಟನೆ. ಅದಕ್ಕೋಸ್ಕರ ಡೆಲ್ಲಿಗೆ ಹೋಗಿದ್ದಾರೆ. ಈಗಾಗಲೇ ಮೊನ್ನೆ ಎಲ್ಲ ಮಂತ್ರಿಗಳೆಲ್ಲ ಯಾಕೆ ಖರ್ಗೆ ಅವ್ರನ್ನ ಹೋಗಿ ಭೇಟಿ ಮಾಡಿದ್ರು. ಎಲ್ಲರೂ ನಮ್ಮನ್ನು ಕಂಟಿನ್ಯೂ ಮಾಡಿ ಅಂತ ಹೇಳಿ ಯಾಕೆ ಭೇಟಿ ಮಾಡಿದ್ರು. ಇನ್ನು ಕೆಲವು MLAಗಳು ಈಗಾಗಲೇ ಬಟ್ಟೆ ಎಲ್ಲ ಹೊಲಿಸ್ಕೊಂಡು ಮಂತ್ರಿ ಆಗಕ್ಕೆ ಅವರೆಲ್ಲ ಯಾಕೆ ಪೆರೇಡ್ಗಳನ್ನ ಮಾಡ್ತಾ ಇದ್ದಾರೆ. ಏನು ಇಲ್ಲ ಅಂದ್ರೆ ಇವೆಲ್ಲ ಯಾಕೆ ನಡೀತಾ ಇದೆ. 100 ಶಂಕುಸ್ಥಾಪನೆಗಳನ್ನ ಮಾಡಬೇಕು ಅಂತ ಆಯ್ತು. ಶಂಕುಸ್ಥಾಪನೆ ಮಾಡಕ್ಕೆ ಕರೆಯಕ್ಕೆ 5 ನಿಮಿಷದ ಕೆಲಸ ಅಲ್ಲ. ಸಂಬಂಧಪಟ್ಟಂತೆ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ ವ್ಯಂಗ್ಯವಾಡಿದ್ದಾರೆ. ಈ ನಾಯಕತ್ವ ಬದಲಾವಣೆಯ ಒಪ್ಪಂದ ಆಗಿರೋದು ಸತ್ಯ, ಇಲ್ಲಾಂದ್ರೆ ಇಷ್ಟು ದಿನಗಳ ಕಾಲ ದೆಹಲಿಯಲ್ಲಿ ಕೂರುವಂತಹ ಅನಿವಾರ್ಯ ಪರಿಸ್ಥಿತಿ DCM DK ಶಿವಕುಮಾರ್ ಅವರಿಗೆ ಏನಿದೆ ಅಂತ ಹೇಳಿ ಪ್ರಶ್ನೆ ಮಾಡಿದ್ದಾರೆ. ಇನ್ನು ಕಾಂಗ್ರೆಸ್ ಕಚೇರಿ ಶಂಕುಸ್ಥಾಪನೆಗೆ ಕರೆಯೋಕೆ ಅಂತ ಹೇಳಿ DK ಶಿವಕುಮಾರ್ ಅವರು ಕಾರಣ ನೀಡ್ತಿರಬಹುದು. ಆದ್ರೆ ಆ ರೀತಿಯ ಕಾರ್ಯಕ್ಕೆ ಕೇವಲ 5 ನಿಮಿಷ ಸಾಕಾಗತ್ತೆ. ಆದ್ರೆ ಸದ್ಯಕ್ಕೆ ಹೋಗಿರೋದು CM ಕುರ್ಚಿಯ ಮ್ಯೂಸಿಕಲ್ ಚೇರ್ ವಿಚಾರಕ್ಕೆ ಸಂಬಂಧಪಟ್ಟಂತೆ, ಇನ್ನು ಸಚಿವ ಸಂಪುಟ ಪುನಾರಚನೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೂಡ ಕಾಂಗ್ರೆಸ್ನಲ್ಲಿ ಗೊಂದಲ ಇದೆ ಅಂತ ಹೇಳಿ ಆರ್ ಅಶೋಕ್ ವ್ಯಂಗ್ಯವಾಡಿದ್ದಾರೆ. ಹೊಸಬ್ರು ಸಚಿವರಾಗೋಕೆ ಬಟ್ಟೆ ಹೊಲಿಸ್ಕೊಂಡ್ಬಿಟ್ಟಿದ್ದಾರೆ. CM ಬದಲಾವಣೆ ಸುಳ್ಳಾದ್ರೆ ಖರ್ಗೆ ಅವರನ್ನ ಭೇಟಿಯಾಗಿದ್ಯಾಕೆ? ಸಿದ್ದರಾಮಯ್ಯ ಸೀಟ್ ಉಳಿಸ್ಕೊಳ್ಳೋಕೆ ಓಡಾಡ್ತಿದ್ದಾರೆ, DK ಶಿವಕುಮಾರ್ CM ಆಗೋಕೆ ಓಡಾಡ್ತಿದ್ದಾರೆ ಅಂತ ಬೆಂಗಳೂರಿನಲ್ಲಿ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ ವ್ಯಂಗ್ಯವಾಡಿದ್ದಾರೆ. 100 ಶಂಕುಸ್ಥಾಪನೆಗಳನ್ನ ಮಾಡಬೇಕು ಅಂತ ಆಯ್ತು. ಶಂಕುಸ್ಥಾಪನೆ ಮಾಡಕ್ಕೆ ಕರೆಯಕ್ಕೆ 5 ನಿಮಿಷದ ಕೆಲಸ ಅಲ್ಲ. ಅಂದರೆ ಕರ್ನಾಟಕದಲ್ಲಿರೋ ಸರ್ಕಾರ ಈಗ ಒಂದು ತೂಗು ಉಯ್ಯಾಲ ಇದೆ, ಮ್ಯೂಸಿಕಲ್ ಚೇರ್. ಕರ್ನಾಟಕದಲ್ಲಿ ಇವತ್ತು ಮ್ಯೂಸಿಕಲ್ ಚೇರ್ ಅಷ್ಟೇ ಇರೋದು. ಯಾರು ಸೀಟ್ ಮೇಲೆ ಕೂತ್ಕೊಂತಾರೆ ಆ ಮ್ಯೂಸಿಕಲ್ ಚೇರ್ ಅಷ್ಟೇ. ಅದು ನಡೀತಾ ಇರುವಂತ ಘಟನೆ. ಅದಕ್ಕೋಸ್ಕರ ಡೆಲ್ಲಿಗೆ ಹೋಗಿದ್ದಾರೆ. ಈಗಾಗಲೇ ಮೊನ್ನೆ ಎಲ್ಲ ಮಂತ್ರಿಗಳೆಲ್ಲ ಯಾಕೆ ಖರ್ಗೆ ಅವ್ರನ್ನ ಹೋಗಿ ಭೇಟಿ ಮಾಡಿದ್ರು. ಎಲ್ಲರೂ ನಮ್ಮನ್ನು ಕಂಟಿನ್ಯೂ ಮಾಡಿ ಅಂತ ಹೇಳಿ ಯಾಕೆ ಭೇಟಿ ಮಾಡಿದ್ರು. ಇನ್ನು ಕೆಲವು MLAಗಳು ಈಗಾಗಲೇ ಬಟ್ಟೆ ಎಲ್ಲ ಹೊಲಿಸ್ಕೊಂಡು ಮಂತ್ರಿ ಆಗಕ್ಕೆ ಅವರೆಲ್ಲ ಯಾಕೆ ಪೆರೇಡ್ಗಳನ್ನ ಮಾಡ್ತಾ ಇದ್ದಾರೆ. ಏನು ಇಲ್ಲ ಅಂದ್ರೆ ಇವೆಲ್ಲ ಯಾಕೆ ನಡೀತಾ ಇದೆ. 100 ಶಂಕುಸ್ಥಾಪನೆಗಳನ್ನ ಮಾಡಬೇಕು ಅಂತ ಆಯ್ತು. ಶಂಕುಸ್ಥಾಪನೆ ಮಾಡಕ್ಕೆ ಕರೆಯಕ್ಕೆ 5 ನಿಮಿಷದ ಕೆಲಸ ಅಲ್ಲ.